ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಹೇಮಂತ್ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ SSLC ಎಕ್ಸಾಮ್ ಈಗಾಗಲೇ ಮುಗಿದಿದೆ. ಸೊ ಇನ್ನು ರಿಸಲ್ಟ್ ಬಂದುಬಿಟ್ಟು ಏಪ್ರಿಲ್ ಎಂಡ್ ಅಥವಾ ಒಂದು ಮೇ ಫಸ್ಟ್ ಅಥವಾ ಸೆಕೆಂಡ್ ವೀಕ್ ಪಕ್ಕ ಬರುತ್ತೆ. ಸೊ ಅದನ್ನು ರಿಸಲ್ಟ್ ಬಂದ ಮೇಲೆ ಅದನ್ನು ಹೇಗೆ ಚೆಕ್ ಮಾಡೋದು ನಿಮ್ಮ ಮೊಬೈಲಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಬಟನ್ ಒತ್ತಿ ಆಲ್ ನೋಟ್ ಸೆಲೆಕ್ಟ್ ಮಾಡಿ. ಹಾಗೆ ಲೈಕ್ ಮಾಡಿದರೆ ನಿಮಗೆ ಇನ್ನಷ್ಟು ಮಕ್ಕಳಿಗೆ ರೀಚ್ ಆಗುತ್ತೆ ಈ ವಿಡಿಯೋ. ಸೊ ಅದಕ್ಕಾಗಿ ಲೈಕ್ ಮಾಡೋದು ಹೇಳುತ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ಗಾಯ್ಸ್, ಮೊದಲಿಗೆ ನಿಮ್ಮೊಂದು ಗೂಗಲ್ ಬ್ರೌಸರ್ ಓಪನ್ ಮಾಡಿಕೊಳ್ಳಿ. ಸೊ ಓಪನ್ ಮಾಡಿದಂಥ ಸರ್ಚ್ ಬಾರ್ನಲ್ಲಿ KAR ಇದೇ ರೀತಿ ಟೈಪ್ ಮಾಡಬೇಕು, ಗ್ಯಾಪ್ ಬಿಡಬೇಕು. ಸೊ ಇಲ್ಲಾಂದರೆ ಬೇರೆ ವೆಬ್ಸೈಟ್ಗೆ ಹೋಗುತ್ತೆ. ಸೊ ಹಾಗಾಗಿ nic.in ಅಂತ ಟೈಪ್ ಮಾಡಿ. ಸೊ KAR ರಿಸಲ್ಟ್ nic.in ಅಂತ ಟೈಪ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಂತರ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 24 ಅಂತಿದೆ, ಇನ್ನು 25 ಅಂತ ಆಗುತ್ತೆ ರಿಸಲ್ಟ್ ಬಂದ ಮೇಲೆ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿಗ 24 ರಿಸಲ್ಟ್ ಇದೆ ನೋಡಿ. ಈಗ PUCದು ಕೂಡ ಇದೆ. ಸೊ ನಾವು ಇಲ್ಲಿ ಕಾಣ್ತಿರ್ಬೋದು ನೋಡಿ, SSLC 24-1 ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ. ಸೊ ಇದರದ್ದು ಡೇಟು 9/5/2024. ಸೊ ಇದೇ ಡೇಟು 25ರಲ್ಲಿ ಮೇಯಲ್ಲಿ ಒಂದು ಏಪ್ರಿಲಲ್ಲಿ ಇದೊಂದು ರಿಸಲ್ಟ್ SSLC ಬರ್ಬೋದು ರಿಸಲ್ಟ್. ಸೊ ಇದೇ ರೀತಿ ಇರುತ್ತೆ, ಇದು ಮೇಲೆ ಟಾಪಲ್ಲಿ ಬರುತ್ತೆ ಮತ್ತು ರಿಸಲ್ಟ್ ಬರುವಾಗ. ಸೊ ಈಗ ಇಲ್ಲಿ ಕ್ಲಿಕ್ ಮಾಡುವ. ಸೊ ನಂತರ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮೊಂದು ರಿಜಿಸ್ಟ್ರೇಷನ್ಸ್ ನಂಬರ್ ಎಂಟರ್ ಮಾಡಬೇಕು. ನಿಮ್ಮೊಂದು ಹಾಲ್ ಟಿಕೆಟಲ್ಲಿ ನಂಬರ್ ಇದೆಯಲ್ಲ, ಸೊ ಅದನ್ನು ಎಂಟರ್ ಮಾಡಿ ಹೀಗೆ. ಸೊ ನಿಮ್ಮೊಂದು ರಿಜಿಸ್ಟರ್ ನಂಬರ್ ಎಂಟರ್ ಮಾಡಿದ ನಂತರ ಸೊ ನನ್ನ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಸೊ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ ನಂತರ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಆಗ ನಿಮ್ಮೊಂದು ರಿಸಲ್ಟ್ ಬರುತ್ತೆ. ಸೊ ಈಗ ರಿಸಲ್ಟ್ ಬರ್ತಾ ಇಲ್ಲ, ಯಾಕಂದರೆ ಇದು 25 ರಿಜಿಸ್ಟ್ರೇಷನ್ ನಂಬರ್. ಸೊ ನಿಮಗೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮದು ರಿಸಲ್ಟ್ ಬರುತ್ತೆ. ಸೊ ಕೆಲವೊಮ್ಮೆ ರಿಸಲ್ಟ್ ಡೇ ಅವತ್ತು ಸ್ವಲ್ಪ ಸರ್ವರ್ ಡೌನ್ ಆಗುತ್ತೆ, ಎಲ್ಲರೂ ಚೆಕ್ ಮಾಡ್ತಾ ಇರ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಹಾಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.